ಇವತ್ತು ಬೆಳಗ್ಗೆ 10:30 ಪ್ರಾರಂಭವಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಈಗ 6:30ಕ್ಕೆ ಮುಕ್ತಾಯ ಆಗಿದೆ. ಇದರಲ್ಲಿ ಒಟ್ಟು ಭಾಗವಹಿಸಿರ್ತಕ್ಕಂಥ ಸಂಖ್ಯೆ 1026. ಅಪೇಕ್ಷಿತರು ಬಂದು 1397. ಕೆಲವರು ಪರ್ಮಿಷನ್ ತೆಗೆದುಕೊಂಡು ಬಂದಿಲ್ಲ. ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಭಾಗವಹಿಸಿದ್ದಾರೆ. ಇದರೊಳಗಡೆ ನಮ್ಮ ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಶಾಸಕರು, MLCಗಳು, ಜಿಲ್ಲಾಧ್ಯಕ್ಷರು, ನಮ್ಮ BLA 1 ಮಂಡಲ ಅಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ಮೋರ್ಚಾಗಳ ರಾಜ್ಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪ್ರಕೋಷ್ಠಗಳ ರಾಜ್ಯ ಸಂಚಾಲಕರು, ಸಹ ಸಂಚಾಲಕರು, ನಮ್ಮ ಮಾಜಿ ವಿಭಾಗ ಪ್ರಭಾರಿಗಳು ಇವರೆಲ್ಲರೂ ಕೂಡ ಭಾಗವಹಿಸಿ ಒಟ್ಟು 1026 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಉದ್ಘಾಟನೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರು ಕೂಡ ಪ್ರಭಾರಿಗಳು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರು, ಇವರು 3 ಜನ ಉದ್ಘಾಟನೆ ಸಂದರ್ಭದಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಪ್ರಮುಖವಾಗಿ 4 ರೆಸಲ್ಯೂಷನ್ಸ್ ಅನ್ನು ನಾವು ಇದರಲ್ಲಿ ತೆಗೆದುಕೊಂಡಿದ್ದೇವೆ. 4 ರೆಸಲ್ಯೂಷನ್ಗಳ ಮುಖ್ಯ ವಿಷಯ ಏನು ಅಂತಂದ್ರೆ, ಒಂದನೇದು ಬೆಂಗಳೂರಿನ ಅಭಿವೃದ್ಧಿ ಕುರಿತಂತೆ. ಅದರ ಕ್ಯಾಪ್ಷನ್ನೇ ಹೇಳಬೇಕು ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರನ್ನ ಗುಂಡಿ ಮತ್ತು ಕಸದ ಬೆಂಗಳೂರನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಲ್ವೇ ಅನ್ನೋದು ಒಂದನೇ ರೆಸಲ್ಯೂಷನ್. ಎರಡನೇ ರೆಸಲ್ಯೂಷನ್, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯಗಳು. ಇದರಲ್ಲಿ ಸಾಲ ಮಾಡಿರ್ತಕ್ಕಂಥದ್ದಿರ್ಬೋದು, ಸುಮಾರು 7 ಲಕ್ಷ ಕೋಟಿಗಿಂತ ಹೆಚ್ಚು, ರಸ್ತೆಗಳಿಗೆ ಆಮೇಲೆ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನವನ್ನ ಕೊಡದೇ ಇರ್ತಕ್ಕಂಥದ್ದಿರ್ಬಹುದು, ಆಮೇಲೆ ವಿಪರೀತ ಭ್ರಷ್ಟಾಚಾರ ಇರ್ತಕ್ಕಂಥದ್ದಿರಬಹುದು. ಈ ತರ ಸುಮಾರು ವಿಷಯಗಳನ್ನ ಈ ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಕುರಿತಂತೆ ಈ ರೆಸಲ್ಯೂಷನ್ ನಲ್ಲಿ ತೆಗೆದುಕೊಂಡು ಬಂದಿದೆ. ಇನ್ನ 3ನೇ ರೆಸಲ್ಯೂಷನ್ ಸಂಬಂಧಪಟ್ಟಂತೆ SC, ST ಮತ್ತು OBC ಇವರಿಗೆ ಈ ಸರ್ಕಾರ ಹೇಗೆ ಅನ್ಯಾಯ ಮಾಡಿದೆ ಅನ್ನುವಂಥದ್ರ ಬಗ್ಗೆ 3ನೇ ರೆಸಲ್ಯೂಷನ್ ತೆಗೆದುಕೊಂಡು ಬಂದಿದೆ. ಅದರೊಳಗೆ 39,500 ಕೋಟಿ ಹಣ, ನಾನು ರಿಪೀಟ್ ಮಾಡ್ತೀನಿ, 39,500 ಕೋಟಿ ರೂಪಾಯಿ ಹಣವನ್ನ, SC STಗಳ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ, ನೀವು SC STಗಳಿಗೆ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ, ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರೆ ಇದರೊಳಗೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ. ಅದೇ ತರ ಒಳ ಮೀಸಲಾತಿಯನ್ನ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ಬರೇ ಭಾಷಣ ಕೊಚ್ಕೊಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಬರೇ ಪೇಪರ್ನಲ್ಲಿ ಇದೆ ಸಾಮಾಜಿಕ ನ್ಯಾಯ ಅನ್ನೋದು. ಹರಿಯಾಣ ಮತ್ತು ತೆಲಂಗಾಣ ಸರ್ಕಾರಗಳು ಆಲ್ರೆಡಿ ಜಾರಿಗೊಳಿಸಿದವೆ, ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಇದುವರೆಗೆ ಅಪಾಯಿಂಟ್ಮೆಂಟೇ ಮಾಡಿಲ್ಲ, ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕೋರ್ಟ್ನ ಜಡ್ಜ್ಮೆಂಟ್ಗೆ ಕಂಡೀಷನ್ ಮಾಡಿಕೊಂಡು ಬದ್ಧವಾಗಿ
ಅಪಾಯಿಂಟ್ಮೆಂಟ್ ಮಾಡಿ ಅಂತ ಕೋರ್ಟನ್ನೇ ಹೇಳಿದೆ. ಆದ್ರೆ ಇವರು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಸುಮ್ಮನೆ ಭಾಷಣ ಮಾಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ, ನಾವ್ SC/ST ಗಳಿಗೆ ನ್ಯಾಯ ಕೊಡ್ತೀವಿ ಹಿಂಗೆಲ್ಲ ಅಂತ. ಮತ್ತು ಈ ಬೋವಿ ಇರ್ಬೋದು, ಬಂಜಾರ ಕಮ್ಯುನಿಟಿ ಇರ್ಬೋದು, ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಗೆರವ್ ಮಾಡಿರೋದು ನೋಡಿರ್ಬೋದು, ನಮಗೆಲ್ಲ ಒಳ ಮೀಸಲಾತಿಯಿಂದ ಅನ್ಯಾಯ ಆಗಿದೆ ಅಂತ. ಆಮೇಲೆ ಅಲೆಮಾರಿ ಮತ್ತು ಅಲೆಮಾರಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಅನುಸಾರ ಸಾಮಾಜಿಕ ನ್ಯಾಯ ಅವರಿಗೆ ಸಿಕ್ಕಿಲ್ಲ, ಇವರು ಅನ್ಯಾಯ ಮಾಡಿದ್ದಾರೆ. ಇನ್ನು OBCಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಭಕ್ತವತ್ಸಲಂ ರಿಪೋರ್ಟ್ ಅನ್ನ ಇವರು ಜಾರಿಗೆ ತಂದಿಲ್ಲ. ಕಾಂತರಾಜು ಆಯೋಗದ ವರದಿಯನ್ನ ಜಾರಿಗೊಳಿಸಲಿಲ್ಲ. ಅವರು ಸುಮಾರು 100 ಕೋಟಿ ಹಣವನ್ನ ಖರ್ಚು ಮಾಡಿ ಅದನ್ನ ಮೂಲೆಗೆ ತಳ್ಳಾಕಿದ್ರು. ಆಮೇಲೆ ಭಕ್ತವತ್ಸಲಂ ರಿಪೋರ್ಟ್ ಪ್ರಕಾರ ಸುಮಾರು 800 ಜಾತಿಗಳಲ್ಲಿ 170 ಜಾತಿಗಳಿಗೆ ಮಾತ್ರ ಅದು ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್ನಿಂದ ಹಿಡ್ಕೊಂಡು MLA, MP, MLCಗಳವರೆಗೆ ಆಗಿದ್ದಾರೆ ವಿನಃ ಇನ್ನ ಸುಮಾರು ಹತ್ತತ್ರ ಒಂದು 630 ಕಮ್ಯುನಿಟಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿಲ್ಲ. 630 ಕಮ್ಯುನಿಟಿಗೆ ಈ ಸರ್ಕಾರ ಇನ್ನೇನ್ ಸಾಮಾಜಿಕ ನ್ಯಾಯ ಮಾಡ್ತಾ ಇದೆ? ಎಷ್ಟು OBCಗಳಿಗೆ ಅನ್ಯಾಯ ಮಾಡಿದೆ? ನಾವು ಇನ್ನೂ ಮುಂದೆ ಹೋಗಿ ಹೇಳಿದ್ದೇವೆ. ಉದಾಹರಣೆಗೆ ಅಂಬಿಗರ ಚೌಡೆಯ ನಿಗಮಕ್ಕೆ 25 ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದ್ರೆ ಈ ಸರ್ಕಾರದಲ್ಲಿ 5-6 ಕೋಟಿ ಅಷ್ಟೇ ಕೊಟ್ಟಿದೆ. ಈ ತರ ನಾವು ನಮ್ಮ ರೆಸಲ್ಯೂಷನ್ ನಲ್ಲಿ ಯಾವ ಸರ್ಕಾರ ಎಷ್ಟು ಅನುದಾನವನ್ನ ಬೇರೆ ಬೇರೆ ನಿಗಮಗಳಿಗೆ ಕೊಟ್ಟಿದೆ, ಯಾರು ಹಿಂದುಳಿದ ವರ್ಗಗಳ ಪರ ಅನ್ನುವಂಥದ್ದನ್ನ ನಾವು ಹೇಳಿದ್ದೇವೆ. ಇವರು ಅಹಿಂದ ನಾಯಕ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಅಹಿಂದ ನಾಯಕ ಅಲ್ಲ, ಇವರು ಬರೀ ಅಲ್ಪಸಂಖ್ಯಾತರ ನಾಯಕ. ಹಿಂದ ನಾಯಕ ಅನ್ನುವಂಥದ್ದನ್ನು ಹಿಂದ ಅದಕ್ಕೆ ಬಹಳ ಘೋರ ಅನ್ಯಾಯ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಹಿಂದುಳಿದ ವರ್ಗದವರಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಿ? ಇವ್ರ ಹತ್ರ ಅಂಕಿಅಂಶನೇ ಇಲ್ಲ. ಹಾಸ್ಟೆಲ್ಗಳು ಸುಮಾರು 2,51,000 ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ 1,41,000 ಜನ OBC ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಲೇ ಸಿಕ್ಕಿಲ್ಲ. ಇದು OBC ಅವರಿಗೆ ಮಾಡಿರ್ತಕ್ಕಂಥ ಒಂದು ಘೋರ ಅನ್ಯಾಯ. ಇದು ಇದೆ, ನಾನು ಮೊಬೈಲ್ ಅಲ್ಲಿ ಇದೆ, ಕಳಿಸಿದೆ. ಯಾವ ಸರ್ಕಾರದಲ್ಲಿ ಎಷ್ಟೆಷ್ಟು ಅನುದಾನ ನಿಗಮಗಳಿಗೆ ಕೊಟ್ಟಿದೆ ಅಂತಕ್ಕಂಥದ್ದು ಅದನ್ನ ನಿಮಗೆ ನಾನೀಗ ಕಳಿಸ್ತೇನೆ. ಇನ್ನು OBC ನಲ್ಲಿ ಇನ್ನೊಂದು ಬಹಳ ಘೋರ ಅನ್ಯಾಯ ಅಂತ ಹೇಳಿದ್ರೆ, ನಾನು ದೇವರಾಜ ಅರಸು, 2ನೇ ದೇವರಾಜ ಅರಸ್ ಅಂತ ಇವ್ರು ಹೇಳ್ಕೊಳ್ತಾರೆ. ಇವರು ದೇವರಾಜ ಅರಸು ಅವ್ರ ಬಗ್ಗೆ ಹೋಲಿಕೆ ಮಾಡ್ಕೊಳ್ಳೋದೇ ಮೊದಲನೇದು ಬಹಳ ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಅವರು ಸಾವಿರಾರು ಎಕರೆ ಜಮೀನನ್ನ ಬಡವರಿಗೆ, ಹಿಂದುಳಿದವರಿಗೆ, ಜಮೀನ್ ಇಲ್ದವರಿಗೆ ಹಂಚಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಇವರೇ ಜಮೀನ್ ತಗೊಂಡ್ರು, ಕಬಳಿಸಿದ್ರು. ಅದರೊಳಗಡೆ ದೂರು ಇವ್ರ ಮೇಲೆ ಬಂದ ತಕ್ಷಣವೇ, ಇವ್ರ ಮೇಲೆ ಕಂಪ್ಲೇಂಟ್ ಆದ ತಕ್ಷಣವೇ 14 ಸೈಟ್ಗಳನ್ನ ವಾಪಸ್ ಕೊಟ್ರು. ನೀವು ಯಾವ ದೇವರಾಜ ಅರಸು ಅವ್ರ ಜೊತೆನಲ್ಲಿ ಹೋಲಿಕೆ ಮಾಡ್ಕೊಳ್ತೀರಾ? ಆಮೇಲೆ ನೀವು ಕಾಂತರಾಜ್ ವರದಿಯನ್ನ ಸೀದಾ ಏನ್ ಮಾಡಿದ್ರಿ? ಡಸ್ಟ್ಬಿನ್ ಹಾಕಿದ್ರಿ. ಆದ್ರೆ ದೇವರಾಜ ಅರಸು ಅವರು LG ಹಾವನೂರ್ ಅವರನ್ನ ಆಯೋಗಕ್ಕೆ ನೇಮಕ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನ ಜಾರಿಗೊಳಿಸಿದ್ರು. ನೀವು ಕಾಂತರಾಜ್ ವರದಿಯನ್ನ ಸೀದಾ ಡಸ್ಟ್ಬಿನ್ಗೆ ಹಾಕಿದ್ರಿ. ನಾಗಮೋಹನ್ ದಾಸ್ ಅವ್ರ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ. ನೀವು ಮೀಸಲಾತಿಯನ್ನ ಪೊಲಿಟಿಕಲಿ ಮಾಡಿದ್ರಿ, ಒಳ ಮೀಸಲಾತಿಯನ್ನ. ಇದ್ರೊಳಗೆ ಸಾಮಾಜಿಕ ನ್ಯಾಯ ಎಲ್ಲಿದೆ? ಇನ್ನು 4ನೇ ರೆಸಲ್ಯೂಷನ್ ಬಂದ್ಬಿಟ್ಟು VBG ರಾಮ್ಜಿ ಮತ್ತು ವಂದೇ ಮಾತರಂ ಬಗ್ಗೆ ಕೇಂದ್ರ ಸರ್ಕಾರ ಬಹಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರವನ್ನ ಮಾಡಿ ಇಡೀ ದೇಶದಾದ್ಯಂತ ಜಾರಿಗೊಳಿಸೋ ತರ ಮಾಡಿದ್ರು. ಇವರು
ಮನ್ರೇಗನೇ ಚೆನ್ನಾಗಿತ್ತು ಮುಂಚೆ ಅಂತ ಇವರು ಹೇಳಿಬಿಟ್ಟು ವಿಬಿಜಿ ರಾಮ್ಜಿಯನ್ನ ನಾವು ಜಾರಿಗೊಳಿಸೋದಿಲ್ಲ, ಮತ್ತೆ ಮನ್ರೇಗನ ವಾಪಸ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಿರ್ಧಾರವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ನಾವಿದಕ್ಕೆ ವಿರೋಧ ಮಾಡಿದ್ವಿ. ಯಾಕೆಂದ್ರೆ ಮನ್ರೇಗಾದಲ್ಲಿ 100 ದಿನ ಕೆಲಸ ಕೊಟ್ರೆ ವಿಬಿಜಿ ರಾಮ್ಜಿನಲ್ಲಿ 125 ದಿನ, ಮನ್ರೇಗಾದಲ್ಲಿ 350 ರೂಪಾಯಿ ಇದ್ರೆ ಒಂದ್ ದಿನಕ್ಕೆ ಕೂಲಿ, ಇಲ್ಲಿ 370 ರೂಪಾಯಿ. ಆಮೇಲೆ ಸುಮಾರು ಎಷ್ಟು 98,000 ಕೋಟಿ ಹಣ ವಿಬಿಜಿ ರಾಮ್ಜಿನಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಮನ್ರೇಗಾದಲ್ಲಿ ಅಷ್ಟು ಹಣನೇ ಇರಲಿಲ್ಲ. ಆಮೇಲೆ ಆನ್ಲೈನ್ ನಲ್ಲಿ 7 days ಒಳಗಡೆ ಅವರ ನೇರವಾಗಿ ಕೂಲಿ ಕಾರ್ಮಿಕರ ಅಕೌಂಟ್ಗೆ ನೇರವಾಗಿ ಹಣ ಹೋಗುತ್ತೆ, ಯಾರ ಏಜೆಂಟ್ಗಳಿಗೂ ಹೋಗಲ್ಲ, DBT ಮೂಲಕ ಹೋಗುತ್ತೆ. ಇದರಿಂದ ನೇರವಾಗಿ ಕೂಲಿ ಕಾರ್ಮಿಕರು ಖುಷಿ ಆಗ್ತಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಬಿಜಿ ರಾಮ್ಜಿನಲ್ಲಿ ಆ ಹಳ್ಳಿಗೆ ಬೇಕಾಗಿರ್ತಕ್ಕಂಥ ಸ್ಕೂಲ್ ಅನ್ನ ಮಾಡ್ಕೋಬಹುದು, ರಸ್ತೆನ ಮಾಡ್ಕೋಬಹುದು, ಕೆರೆಯನ್ನ ಮಾಡ್ಕೋಬಹುದು, ಸಮುದಾಯ ಭವನ ಮಾಡ್ಕೊಳ್ಬಹುದು. ಆ ಹಳ್ಳಿಗೆ ಅಸೆಟ್ ಮಾಡ್ಕೊಳ್ಳೋ ರೀತಿನಲ್ಲಿ ಗಮನ ಕೊಡಬೇಕು ಅಂತೇಳಿ ವಿಬಿಜಿನಲ್ಲಿ ಸಾಕಷ್ಟು ಬೇರೆ ಬೇರೆ ಅಮೆಂಡ್ಮೆಂಟ್ ಅನ್ನ ತಂದು ಸುಧಾರಣೆ ಮಾಡಿದೆ, ಕರಪ್ಷನ್ಗೆ ಅವಕಾಶ ಆಗದಂಗೆ. ಗ್ರಾಮ ಸಭೆನಲ್ಲೇ ನಿರ್ಧಾರ ಆಗತ್ತೆ. ಆದ್ರಿಂದ ಇದರೊಳಗಡೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳಿಗೆ ದ್ರೋಹವನ್ನ ಮಾಡಿ ಅಂತಕ್ಕಂಥದ್ದು ಈ ರೆಸಲ್ಯೂಷನ್ ನಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಇನ್ನೊಂದು ವಂದೇ ಮಾತರಂ. ವಂದೇ ಮಾತರಂಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇದೆ. ವಂದೇ ಮಾತರಂ ಈ ಗೀತೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಕೆಚ್ಚನ್ನ, ಸ್ಫೂರ್ತಿಯನ್ನ, ಚೈತನ್ಯವನ್ನ ಕೊಟ್ಟಿರ್ತಕ್ಕಂಥ ಒಂದು ಕ್ರಾಂತಿಕಾರಕ ಗೀತೆಯಾಗಿತ್ತು ವಂದೇ ಮಾತರಂ. ಇದನ್ನ ಬ್ರಿಟಿಷ್ ಸರ್ಕಾರ ಬ್ಯಾನ್ ಮಾಡಿದಾಗ ವಂದೇ ಮಾತರಂ ಅನ್ನ, ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಲ್ಲ ಜಿನ್ನಾ, ನಾನು ಹಾಡಲ್ಲ ಅಂತ ಹೇಳಿದಾಗ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಜಾತಿ, ಮತ, ಪಂಥ, ಧರ್ಮ ಎಲ್ಲದನ್ನು ಬಿಟ್ಟು ವಂದೇ ಮಾತರಂ ಅನ್ನ ಹೇಳ್ತಾ ಇಡೀ ದೇಶದಾದ್ಯಂತ ದೊಡ್ಡ ಸ್ವಾತಂತ್ರ್ಯ ಒಂದು ಆಂದೋಲನ ಆಯ್ತು. ಅದರೊಳಗೆ ಅಶ್ಫಾಕ್ ಉಲ್ಲಾ ಖಾನ್ ಇದ್ರು, ಅನೇಕ ಮುಸಲ್ಮಾನ್ ಬಂಧುಗಳಿದ್ರು, ಸ್ವಾತಂತ್ರ್ಯ ಹೋರಾಟಗಾರರು. ಆದರೆ ಅನವಶ್ಯಕವಾಗಿ ವಂದೇ ಮಾತರಂ ಎಂತಕ್ಕಂಥ ಒಂದು ಸ್ವಾತಂತ್ರ್ಯ ಗೀತೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏನು ಚೈತನ್ಯದಾಯಕವಾಗಿರ್ತಕ್ಕಂಥ ಈ ಗೀತೆನಲ್ಲೂ ಕೂಡ ಇವರು ತುಷ್ಟೀಕರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಧರ್ಮವನ್ನ ಅಡ್ಡ ತೆಗೆದುಕೊಂಡ್ ಬರ್ತಕ್ಕಂಥದ್ದು, ಇದೆಲ್ಲ ವಿಷಯಗಳನ್ನ ಸೇರಿದಂತೆ ಈ ರೀತಿಯ 4 ರೆಸಲ್ಯೂಷನ್ಸ್ ಅನ್ನ ಇದರೊಳಗೆ ಮಾಡಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಸ್ಕೀಮ್ಗಳ ಬಗ್ಗೆನೂ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಈ ವಿಷಯವನ್ನ ನಮ್ಮ ಪ್ರತಿನಿಧಿಗಳಿಗೆ ತಿಳಿಸಲಾಗಿದೆ. ಕೊನೆಯದಾಗಿ ಸಮಾರೋಪದ ಭಾಷಣವನ್ನ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಅದರಲ್ಲಿ ಈ ಫಾರಿನ್ ಟ್ರೇಡ್, ಭಾರತ 37 ದೇಶಗಳ ಜೊತೆನಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ, ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿದೆ 37 ದೇಶಗಳ ಜೊತೆ. ಈ ವಿಚಾರವನ್ನ ನಮ್ಮ ಕೇಂದ್ರದ ಸಚಿವರು ನಮ್ಮೆಲ್ಲ ಬಂದಿರ್ತಕ್ಕಂಥ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ, ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ. ಇನ್ನ ಮುಂದೆ ನಡೆಯುವಂತ ಕಾರ್ಯಕ್ರಮಗಳು ಏನಪ್ಪಾ ಅಂತ ಹೇಳಿದ್ರೆ, ಈಗ ವೆರಿ ಇಮ್ಮಿಡಿಯೇಟ್ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಈಗ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಯೋದಿದೆ. ಆಮೇಲೆ ಅದರ ನಂತರ ಮಂಡಲದ ಕಾರ್ಯಕಾರಿಣಿ ಸಭೆ ನಡೆಯೋದಿದೆ. ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ಮಂಡಲಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 1,000 ಪ್ರಶಿಕ್ಷಣ, ದೀನ್ ದಯಾಳ್ ಉಪಾಧ್ಯಾಯ ಮಹಾ ಪ್ರಶಿಕ್ಷಣ ಅಭಿಯಾನ, ಈ ಹೆಸರಿನಲ್ಲಿ 1,000 ಪ್ರಶಿಕ್ಷಣ ಶಿಬಿರಗಳನ್ನ ಸುಮಾರು ನಮ್ಮೆಲ್ಲ ಕಾರ್ಯಕರ್ತರಿಗೆ ನೀಡುವ ಮೂಲಕ
ಪ್ರತಿ ಬೂತ್ ನಲ್ಲಿ ನಮ್ಮ ಕಾರ್ಯಕರ್ತರನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ.